ವೀಕ್ಷಕರೇ, ಇವತ್ತು ನಾವು ರಾಣೆಬೆನ್ನೂರು ತಾಲೂಕು ಐರಣಿ ಗ್ರಾಮಕ್ಕೆ ಬಂದಿದ್ದೀವಿ. ಐರಣಿ ಗ್ರಾಮದಲ್ಲಿ ನಮ್ಮ ಪ್ರಗತಿಪರ ರೈತರಾದಂಥ ಸತೀಶ್ ಅವರು ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನೋಡಿ, ಸರ್ ನಮ್ಮ ಅಡಿಕೆ ತೋಟದಲ್ಲಿ ಬೇಸಿಗೆಯಲ್ಲಿ ನೀರು ಕಡಿಮೆ ಆಗುತ್ತೆ, ಮಳೆಗಾಲದಲ್ಲಿ ಸಾಕಷ್ಟು ನೀರು ವೇಸ್ಟ್ ಆಗುತ್ತೆ, ವೇಸ್ಟ್ ಆಗೋಂಥ ನೀರನ್ನ ರೀಚಾರ್ಜ್ ಮಾಡೋದಕ್ಕೆ ನಮಗೆ ಒಂದು ಫಿಟ್ಟನ್ನು ಮಾಡಿಕೊಡಿ, ನಮಗೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಆಗದೇ ರೀತಿಯಲ್ಲಿ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿದ್ರು. ಅವರ ಕೋರಿಕೆ ಮೇರೆಗೆ ಇವತ್ತು ನಾವು ಐರಣಿ ಗ್ರಾಮಕ್ಕೆ ಬಂದಿದ್ದೀವಿ. ಬನ್ನಿ ಯಾವ ರೀತಿಯಲ್ಲಿ ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡ್ತೀವಿ, ಯಾವ ರೀತಿಯಲ್ಲಿ ಅಂತರ್ಜಲವನ್ನು ಉಳಿಸೋ ಅಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಹಂತವಾಗಿ ತೋರಿಸ್ತೀವಿ. ಸ್ನೇಹಿತರೆ, ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ರೈತರಿಗೆ ಈ ಒಂದು ವಿಡಿಯೋ ತಲುಪಿಸೋದ್ರ ಮೂಲಕ ರೈತರಿಗೆ ಮುಂದಿನ ದಿನಗಳಲ್ಲಿ ಅಂತರ್ಜಲ ಉಳಿಸೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಜಾಗೃತರನ್ನಾಗಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಬನ್ನಿ ಸತೀಶ್ ಅವ್ರನ್ನ ಮಾತಾಡ್ಸೋಣಂತೆ. ಸರ್ ಹೇಳಿ. ಹಾಂ ಸರ್, ನಮಸ್ತೆ ಸರ್. ನಮಸ್ತೆ, ನನ್ನ ಸರ್ ಸತೀಶ್ ಅಂತ. ಆ್ಯಕ್ಚುಲಿ ನಾವು ಮೂಲತಃ ರಾಣೆಬೆನ್ನೂರು. ಇಲ್ಲಿ ನಾವು ಜಮೀನು ತೊಗೊಂಡು ಇಲ್ಲಿ 4 ಎಕರೆ 9 ಗುಂಟೆ ಇದ್ದೀವಿ ಸರ್. 2021ರಲ್ಲಿ ಜಮೀನು ತೊಗೊಂಡ್ವಿ. ಅವಾಗೆಲ್ಲ ನೀರು ಭಾಳ ಚೆನ್ನಾಗಿತ್ತು ಸರ್. ನೀರು ಇವಾಗ ಮಳೆಗಾಲದಲ್ಲಿ ಫುಲ್ಲು ಸರ್ ನೀರು. ಬೇಸಿಗೆ ಆಗ್ತಿದ್ದಂಗೆ ಫುಲ್ಲು 4 ತಾಸು 3 ತಾಸು ಅಷ್ಟೇ ಸರ್ ಹೊಡೆದು, ಆಮೇಲೆ ಫುಲ್ಲು ಡೌನ್ ಆಗ್ತದೆ ಸರ್ ನಮಗೆ. ಇಲ್ಲಿ ಅಕ್ಕಪಕ್ಕ ಬೋರ್ಗಳು ಭಾಳ ಇದಾವೆ ಸರ್. ಅಕ್ಕಪಕ್ಕ ನಾವು ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದೀವಿ ಸರ್. ನಾವು ಲಾಸ್ಟ್ ಇಯರ್ ನಾವು ಮಾಡಿಸ್ಬೇಕಂತ ಭಾಳ ಐಡಿಯಾ ಇತ್ತು. ಅದು ನೋಡೋಣ ಅಂತ ನೀರು ಚೆನ್ನಾಗಿತ್ತು ಅವಾಗಂತ ನಾವು ಬಿಟ್ಟು ಸರ್. ಈ ಸರಿ ಭಾಳ ನೀರು ಕಡಿಮೆ ಆಯಿತು. ಆಮೇಲೆ ನಾವು ನಿಮ್ಮ ಸರಿ ಈ ಥರ ರೀಚಾರ್ಜ್ ಬಗ್ಗೆ ಕೇಳಿದಾಗ ನೀವು ಈ ಥರ ಎಲ್ಲ ಸಲಹೆ ಹೇಳಿದ್ರಿ. ನೀವು ಈ ಥರ ಇಷ್ಟೆಲ್ಲ ಆಗುತ್ತೆ, ಇಷ್ಟು ಐಟಮ್ ಎಲ್ಲ ತರಿಸಿ ಇದು ಮಾಡಿ ಅಂತ ಹೇಳಿದ್ರಿ. ಅದು ನಾವೆಲ್ಲ ಐಟಮ್ ತರಿಸಿದ್ವಿ. ನಿಮ್ಮನ್ನು ಫೋನ್ ಮಾಡಿ ಕರೆಸಿದ ಮೇಲೆ ನೀವೀಗ ರೀಚಾರ್ಜ್ ಮಾಡೋಕ್ಕೆ ಬಂದಿದ್ದೀರಿ ಸರ್. ಈಗ ಸರಿ ಸರ್, ನಿಮಗೆ ಮಾತ್ರ ಅಲ್ಲ ಎಲ್ಲ ರೈತರಿಗೂ ಅರ್ಥ ಆಗೋ ರೀತಿಯಲ್ಲಿ ಹಂತವಾಗಿ ಯಾವ ರೀತಿಯಲ್ಲಿ ಈ ಒಂದು ಬೋರ್ವೆಲ್ಲು ರೀಚಾರ್ಜ್ ಫಿಟ್ಟನ್ನು ಮಾಡ್ತೀವಿ ಅಂಥೇಳಿ ಪ್ರತಿ ಹಂತದಲ್ಲಿ JCBಯಿಂದ ಗುಂಡಿ ತೆಗೆಯೋದ್ರಿಂದ ಹಿಡಿದು ಓಲ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಹಂತವಾಗಿ ಸರಳವಾಗಿ ಎಲ್ಲ ರೈತರಿಗೂ ಹೋಗಿ ನಾನೇ ಮಾಡಿಕೊಡ್ಲಿಕ್ಕಾಗಲ್ಲ, ಅವರೇ ಕಲ್ತ್ಕೊಂಡು ಮಾಡ್ಕೋಬೇಕು. ಆ ರೀತಿಯಲ್ಲಿ ಒಂದು ತೋರಿಸೋಂಥ ಪ್ರಯತ್ನ ಮಾಡೋಣ. ನಿಮಗೆ ನೀರನ್ನು ಕೂಡ ಬರ್ಬೇಕಾದ್ರೆ ನೋಡಿದೆ, ಸಾಕಷ್ಟು ಕಾಲುವೆಯಲ್ಲಿ ನೀರು ಹರಿದು ವ್ಯರ್ಥವಾಗಿ ಹೋಗುತ್ತೆ. ಆ ನೀರನ್ನ ರೀಚಾರ್ಜ್ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಸರ್. ಸರಿ ಸರ್, ಥ್ಯಾಂಕ್ ಯು. ಬನ್ನಿ ಕೆಲಸ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಕೇಸಿಂಗ್ ಪೈಪ್ ಸುತ್ತಲೂ ಗುಂಡಿ ತೆಗಿಬೇಕಾದ್ರೆ ಜಾಗರೂಕತೆಯಿಂದ ತೆಗಿಬೇಕು. ಕೆಲವು ಸಂದರ್ಭಗಳಲ್ಲಿ JCB ಮೂಲಕ ಕೆಲಸ ಮಾಡಬೇಕಾದ್ರೆ ಕೇಸಿಂಗ್ ಪೈಪು ಬೆಂಡ್ ಆಗ್ತಕ್ಕಂಥ, ಕಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೇಸಿಂಗ್ ಪೈಪ್ ಸುತ್ತಲೂ ಕೆಲಸ ಮಾಡಬೇಕಾದ್ರೆ ನಿಧಾನವಾಗಿ ಮಣ್ಣನ್ನು ಬಿಡಿಸ್ಕೋಬೇಕು. ಇಲ್ಲಿ ಒಂದು ರೀತಿ ಜಿಗಿಟು ಮಣ್ಣಿದೆ, ಹಾಗಾಗಿ ನಿಧಾನವಾಗಿ ಬಿಡಿಸೋ ಅಂಥ ಕೆಲಸವನ್ನು ಮಾಡ್ತಾಯಿರಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಮಾಡಬೇಕು. ಕೇಸಿಂಗ್ ಪೈಪಿಗೆ ಯಾವುದೇ ಕಾರಣಕ್ಕೂ ಹಾನಿ ಆಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸೋದು ತುಂಬ ಅಗತ್ಯ ಸ್ನೇಹಿತರೆ. ಗುಂಡಿಯನ್ನು ತೆಗೆದಾದ ನಂತರ ಈ ರೀತಿಯ ಉದ್ದನೆಯ ಹ್ಯಾಂಡಲ್, ಲ್ಯಾಂಗ್ ಹ್ಯಾಂಡಲ್ನ ಕ್ಲಾಂಪನ್ನು ಅಳವಡಿಸ್ಬೇಕಾಗತ್ತೆ. ಈ ಕ್ಲಾಂಪನ್ನು ಅಳವಡಿಸೋ ಉದ್ದೇಶ, ಕೆಲವು ಪ್ರದೇಶಗಳಲ್ಲಿ ಕೇಸಿಂಗ್ ಪೈಪು ಕುಸಿಯೋ ಸಾಧ್ಯತೆ ಇರುತ್ತೆ ಅಥವಾ ಮೇಲ್ಗಡೆ ಪೈಪು ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕ್ಲಾಂಪನ್ನು ಅಳವಡಿಸಿ ಕಾಂಕ್ರೀಟ್ ಹಾಕಿ ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಸ್ನೇಹಿತರೆ, ಡ್ರಿಲ್ಲಿಂಗ್ ಮಿಷಿನ್ ಸಹಾಯದಿಂದ ಕೇಸಿಂಗ್ ಪೈಪಿಗೆ ಈ ರೀತಿ ಸುಮಾರು 150ರಿಂದ 200 ರಂಧ್ರಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಮಾಡಿದ ನಂತರ ಮೊದಲನೇ ಲೇಯರ್ ಆಗಿ ಅಕ್ವಾ ಮೆಸ್ಸನ್ನು ಸುತ್ತಿ
ನೈಲಾನ್ ಹಗ್ಗದಿಂದ ಈ ರೀತಿಯಾಗಿ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಜೊತೆಯಲ್ಲಿ ನೋಡಿ, ಇದು ಎಷ್ಟು ಸುಲಭವಾದ ಕೆಲಸ, ಯಾರು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಜೊತೆಯಲ್ಲಿ ಈ ಒಂದು ಜಮೀನನ್ನ ರೈತ ಮಹಿಳೆ ಅವರೇ ಸ್ವತಃ ಈ ಒಂದು ಕೇಸಿಂಗ್ ಪೈಪಿನ ಫಿಟ್ಟು ಅಂದರೆ ರೀಚಾರ್ಜ್ ಫಿಟ್ಟಿಗೆ ಇಳಿದು ಅದನ್ನು ಹತ್ತಿರದಿಂದ ನೋಡ್ತಾ ಇದ್ದಾರೆ. ನೈಲಾನ್ ಮೆಸ್ಸನ್ನು ಬಿಗಿಯಾಗಿ ಹಿಡ್ದು ಯಾವ ರೀತಿಯಲ್ಲಿ ಅದನ್ನು ಕಟ್ತಾರೆ ಅಂಥೇಳಿ ಅವರು ಕೂಡ ನೋಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ರೈತರು ಇದನ್ನು ತುಂಬ ದೊಡ್ಡ ಕಷ್ಟದ ಕೆಲಸ ಅನ್ನೋದಕ್ಕಿಂತ ಸರಿಯಾದ ರೀತಿಯಲ್ಲಿ ತಿಳಿದ್ರೆ ಅವರೇ ಇದನ್ನು ರೀಚಾರ್ಜನ್ನು ಮಾಡ್ಬೋದಾಗಿದೆ. ನೋಡಿ ಮೇಡಮ್ ಅವರು ಯಾವ ರೀತಿ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮೊದಲನೇ ಲೇಯರ್ ಆಗಿ ಅಕ್ವಾ ಮೆಸ್ಸನ್ನು ಸುತ್ತಿದ ನಂತರ ಎರಡನೇ ಲೇಯರ್ ಆಗಿ ನೈಲಾನ್ ಮೆಸ್ಸನ್ನು ಸುತ್ತಿ ನೈಲಾನ್ ಹಗ್ಗದಿಂದ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಮೊದಲನೇ ಲೇಯರ್ ಆಗಿ ಅಕ್ವಾ ಮೆಸ್ಸು, ಎರಡನೇ ಲೇಯರ್ ಆಗಿ ನೈಲಾನ್ ಮೆಸ್ಸನ್ನು ಹಾಕಿದ ನಂತರ ಮೂರನೇ ಲೇಯರ್ ಆಗಿ HDB ನೆಟ್ಟನ್ನು ಸುತ್ತಿ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಇದು ಅಕ್ವಾ ಮೆಸ್ಸು, ನೈಲಾನ್ ಮೆಸ್ಸು ಇವುಗಳ ರಕ್ಷಣೆಗಾಗಿ ಕೆಲಸ ಮಾಡುತ್ತೆ ಮತ್ತು ನೀರಿನಲ್ಲಿ ಬರ್ತಕ್ಕಂಥ ಕಡ್ಡಿ ಕಸ, ದಪ್ಪನೆಯ ಕಸ ಕಡ್ಡಿಗಳನ್ನು ತೆಗೆಯೋದಕ್ಕೆ ಈ ಒಂದು HDB ನೆಟ್ಟು ಸಹಕಾರ ಮಾಡುತ್ತೆ ಸ್ನೇಹಿತರೆ. ಬೋರ್ಡ್ರಸನ್ನು ಈ ರೀತಿಯಲ್ಲಿ ಜೋಡಿಸ್ಬೇಕಾಗತ್ತೆ. ಬೋರ್ಡ್ರಸನ್ನು ಟ್ರ್ಯಾಕ್ಟ್ರಲ್ಲಿ ತಂದು JCBಯಲ್ಲಿ ತಂದು ಸುರಿಯೋದಲ್ಲ, ಈ ರೀತಿಯಲ್ಲಿ ಮಧ್ಯ ಮಧ್ಯ ಕಂಡಿಗಳಿರೋ ರೀತಿಯಲ್ಲಿ, ಸಂದಿಗಳಿರೋ ರೀತಿಯಲ್ಲಿ ಜೋಡಿಸ್ಬೇಕಾಗತ್ತೆ. ಆವಾಗ ನೀರು ನಿಂತು ನಿಧಾನವಾಗಿ ಕೇಸಿಂಗ್ ಪೈಪ್ ಒಳಗಡೆ ಬಸಿಲಿಕ್ಕಾಗತ್ತೆ. ಬೋರ್ಡ್ರಸ್ ಏರಿಯಾನ ನಾವು ಡ್ಯಾಮ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಏನು 40 mm ಜಲ್ಲಿ ಇದೆ, 20 mm ಜಲ್ಲಿ ಇದೆ, 6 mm ಜಲ್ಲಿ ಇದೆ, ಇದೆಲ್ಲದು ಕೂಡ ಫಿಲ್ಟ್ರ್ ಏರಿಯಾ. ಮೊದಲನೇದಾಗಿ ನಾವು ಬೋರ್ಡ್ರಸನ್ನು ಹಾಕೋಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಇಲ್ಲಿ ಕರೆಂಟಿನ ಸಮಸ್ಯೆ ಇದ್ದಿದ್ದರಿಂದ ಸಮಯ ತಡೆ ಆಗಿದೆ, ಕತ್ಲಾಗಕ್ಕೆ ಬಂದಿದೆ, ಆದರೂ ಕೂಡ ಕೆಲಸವನ್ನು ಮಾಡ್ತಾಯಿದ್ವಿ ಸ್ನೇಹಿತರೆ. ಈ ಒಂದು ಬೋರ್ವೆಲ್ ಕೆಲಸ ಮಾಡಬೇಕಾದ್ರೆ ವಿದ್ಯುತ್ತಿನ ಅಭಾವ ಆಗಿ ಕೇಸಿಂಗ್ ಪೈಪಿಗೆ ಹೋಲ್ ಹಾಕೋದು ಲೇಟಾಗಿ ಕತ್ಲಾಗಿದೆ. ಕತ್ಲಾದ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಅರ್ಧ ತೋರಿಸಿದ್ರಿ, ನಮಗೆ ಪೂರ್ತಿ ವಿಡಿಯೋ ತೋರಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಯಾರಿಗಾದರೂ ಡೌಟ್ ಇದ್ದರೆ ನನಗೆ ಕರೆ ಮಾಡಿದ್ರೆ ನಾನು ಅವರಿಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಬೋರ್ಡ್ರಸ್ ಹಾಕಿದ ನಂತರ 40 mm ಜಲ್ಲಿಯನ್ನು 2 ಲೋಡ್ ಹಾಕಿದ್ದೀವಿ. ಅದಾದಮೇಲೆ ಇದ್ರ ಮೇಲೆ 20 mm ಜಲ್ಲಿಯನ್ನು 1 ಲೋಡ್ ಹಾಕಿದ್ದೀವಿ. ಇದ್ರ ಮೇಲೆ ಈಗ HDB ನೆಟ್ಟನ್ನು ಚಾಪೆ ರೀತಿಯಲ್ಲಿ ಹಾಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. HDB ನೆಟ್ಟನ್ನು ಈ ರೀತಿಯಲ್ಲಿ 20 mm ಜಲ್ಲಿ ಆದ ನಂತರ ಚಾಪೆ ರೀತಿಯಲ್ಲಿ ಹಾಸೋ ಉದ್ದೇಶ ಏನಂದರೆ, ಮೇಲ್ಗಡೆ ನೀರಿನಲ್ಲಿ ಬಂದಂಥ ಕಡ್ಡಿ ಕಸ ಏನಾದರೂ ಇದ್ದರೆ ಎಲ್ಲ ಇಲ್ಲೇ ಸಿಗಾಕಬೇಕು, ತಿಳಿಯಾದ ನೀರು ಮಾತ್ರ ಕೇಸಿಂಗ್ ಪೈಪಿಗೆ ಹೋಗಬೇಕು ಅಂಥೇಳಿ ನಾವು ಆಗಲೇ 3 ಬಗೆಯ ಮೆಸ್ಸನ್ನು ಕೇಸಿಂಗ್ ಪೈಪಿಗೆ ಹಾಕಿದ್ದೀವಿ. ಆದರೂ ಕೂಡ ಈ ಒಂದು ಮೆಸ್ಸನ್ನು ನಾವಿಲ್ಲಿ ಚಾಪೆ ರೀತಿಯಲ್ಲಿ ಹಾಸಿ ಫಿಲ್ಟ್ರ್ ಮಾಡೋದಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ.